ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಹಾಲಿನ ಗ್ರಾಹಕರಿಗೆ ಯುಗಾದಿ ಹಬ್ಬಕ್ಕೆ ಬೇವು ಕೊಟ್ಟಿದ್ರೆ ರೈತರಿಗೆ ಅದರಲ್ಲೂ ಹಾಲು ಉತ್ಪಾದಕರಿಗೆ ಬೆಲ್ಲ ಕೊಟ್ಟಿದೆ. ರೈತರಿಗೆ ಇದು ನಿಜಕ್ಕೂ ಕೂಡ ಯುಗಾದಿಯ ಬೆಲ್ಲದಂತಾಗಿದೆ. ಹಾಲು ಮೊಸರಿನ ಬೆಲೆಯನ್ನು 4 ರೂಪಾಯಿ ಹೆಚ್ಚಿಸಿದ್ದು ಆ 4 ರೂಪಾಯಿಯನ್ನು ಕೂಡ ರೈತರಿಗೆ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಿದೆ. ಇನ್ನೊಂದು ಕಡೆಯಲ್ಲಿ ಗೃಹ ಬಳಕೆಯ ವಿದ್ಯುತ್ ದರವನ್ನು ಕೂಡ ಏರಿಕೆ ಮಾಡಲಾಗಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದ್ದಾಯಿತು. ಬಸ್ ಟಿಕೆಟ್ ದರ 3 ರಿಂದ 10 ರೂಪಾಯಿ ಏರಿಸಿದ್ದಾಯಿತು. ಮುದ್ರಾಂಕ ಶುಲ್ಕ ಏರಿಸಿದ್ರು. ಪೆಟ್ರೋಲ್ ಡೀಸೆಲ್ ಲೀಟರ್ಗೆ 2 ರೂಪಾಯಿ ಏರಿಕೆ ಮಾಡಿದ್ರು. ಆಸ್ತಿ ನೋಂದಣಿ ಶುಲ್ಕವನ್ನ ಲೆಕ್ಕಕ್ಕಿಲ್ಲದಂತೆ ಏರಿಸಿದ್ರು. ಈಗ ಸಿದ್ದರಾಮಯ್ಯ ನೇತೃತ್ವದ ಗ್ಯಾರಂಟಿ ಸರ್ಕಾರ ಮತ್ತೆ ಬೆಲೆ ಏರಿಕೆ ಮಾಡಿದೆ. ವಿಶ್ವವಸು ಸಂವತ್ಸರದ ಯುಗಾದಿ ಹಬ್ಬಕ್ಕೆ ಜನರಿಗೆ ಸರ್ಕಾರ ಡಬಲ್ ಶಾಕ್ ಕೊಟ್ಟಿದೆ. ನಂದಿನಿ ಹಾಲು, ನಂದಿನಿ ಮೊಸರಿನ ದರ ಏರಿಕೆ ಮಾಡಿ ಜನರಿಗೆ ಬರೆ ಹಾಕಿದೆ. ಮೊದಲು ನಂದಿನಿ ಹಾಲಿನ ದರ ಎಷ್ಟು ಏರಿಕೆ ಆಗಿದೆ ಅಂತ ನೋಡೋಣ. ನೀಲಿ ಟೋಂಡ್ ಹಾಲು 43 ರೂಪಾಯಿ ಇತ್ತು. ಏಪ್ರಿಲ್ 1 ರಿಂದ 47 ರೂಪಾಯಿ ಆಗುತ್ತೆ. ಹಸಿರು ಪ್ಯಾಕೆಟ್ ಹಾಲು 46 ರೂಪಾಯಿ ಇತ್ತು. ಏಪ್ರಿಲ್ 1 ರಿಂದ 50 ರೂಪಾಯಿ ಆಗಲಿದೆ. ಆರೆಂಜ್ ಪ್ಯಾಕೆಟ್ 48 ರೂಪಾಯಿ ಇತ್ತು. ಇನ್ನು ಮುಂದೆ 52 ರೂಪಾಯಿ ಆಗಲಿದೆ. ಆರೆಂಜ್ ಸ್ಪೆಷಲ್ 50 ರೂಪಾಯಿ ಇತ್ತು. 54 ರೂಪಾಯಿ ತಲುಪಿದೆ. ಶುಭಂ ಟೋಂಡ್ 51ರ ಬದಲು 55 ರೂಪಾಯಿ ಆದರೆ ಸಮೃದ್ಧಿ ಹಾಲು 53 ರಿಂದ 57 ರೂಪಾಯಿ ಆಗ್ತಿದೆ. ಸಂತೃಪ್ತಿ ಹಾಲು 57 ರಿಂದ 61 ರೂಪಾಯಿ ಆಗಲಿದೆ. ಇನ್ನು ಮೊಸರು 1 ಕೆಜಿಗೆ 50 ರೂಪಾಯಿ ಇತ್ತು. ಇನ್ನು ಮುಂದೆ ಮೊಸರು 54 ರೂಪಾಯಿ ಆಗಲಿದೆ. ಗ್ರಾಹಕರಿಗೆ ಬೆಲೆ ಏರಿಕೆ ಬರೆ ಹಾಕಿದೆ ಸರ್ಕಾರ ನಿಜ. ಆದರೆ 4 ರೂಪಾಯಿ ಹಾಲಿನ ದರ ಹೆಚ್ಚಳ ಮಾಡಿದ್ದು ರೈತರಿಗೋಸ್ಕರ. ದರ ಏರಿಕೆಯ ಅಷ್ಟೂ ಹಣನೂ ರೈತರಿಗೆ ಕೊಡ್ತೀವಿ ಅಂತ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಹೇಳಿದ್ರೆ, ರೈತರಿಗೆ ನಿರ್ವಹಣೆ ವೆಚ್ಚ ತಗ್ಗಿಸಲು ಬೆಲೆ ಏರಿಕೆ ಮಾಡಿದ್ದು ಅಂತಾರೆ ಸಹಕಾರ ಸಚಿವ ರಾಜಣ್ಣ. 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ, ಆ 4 ರೂಪಾಯಿ ರೈತರಿಗೆ ರವಾನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಸಂಪೂರ್ಣವಾಗಿ 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಅದರಿಂದ ಇದು ಏಪ್ರಿಲ್ 1ನೇ ತಾರೀಕಿಂದ ಎಫೆಕ್ಟಿವ್ ಬರುತ್ತೆ. ಏಪ್ರಿಲ್ 1ರಿಂದ 4 ರೂಪಾಯಿ ದರ ಜಾಸ್ತಿ ಮಾಡಿರ್ತಕ್ಕಂಥ ಏಪ್ರಿಲ್ 1ರಿಂದ ಜಾರಿ ಆಗುತ್ತೆ. ಗ್ರಾಹಕರಿಗೂ ಕೂಡ ನಾವು ಸ್ವಲ್ಪ ಅನಾನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ಒಪ್ತೇನೆ. ಆದರೂ ಕೂಡ ನಾವು ಏನು 4 ರೂಪಾಯಿಯನ್ನು ಹೆಚ್ಚಿದ್ದೇವೆ, ಹೆಚ್ಚಿಸಿರ್ತಕ್ಕಂಥ ಹಣ ಪೂರ್ಣವಾಗಿ ರೈತರಿಗೆ ಇದನ್ನ ನಾವು ತಲುಪಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಸಹಕಾರ ಕೊಡಬೇಕು ಗ್ರಾಹಕರು ಅಂತಕ್ಕಂಥ ಮನವಿನೂ ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಸರ್ಕಾರದ ಮಂತ್ರಿಗಳು ನಂದಿನಿ ಹಾಲಿನ ದರ ಏರಿಕೆ ಮಾಡಿ ಎಲ್ಲ ಹಣವನ್ನ ರೈತರಿಗೆ ಕೊಡ್ತೀವಿ ಅಂತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ರೈತರಿಗೆ ಕೆಎಂಎಫ್ ಪ್ರತಿ ಲೀಟರ್ ಹಾಲಿಗೆ ಅನ್ನದಾತನಿಗೆ ಎಷ್ಟು ಹಣ ಕೊಡ್ತಿದೆ ಅನ್ನೋದು ಮುಖ್ಯ. ಆ ಲೆಕ್ಕನೂ ನೋಡೋದಾದ್ರೆ ಪ್ರತಿ ಲೀಟರ್ ಹಾಲನ್ನ ಸರ್ಕಾರ ರೈತರಿಂದ 31 ರಿಂದ 34 ರೂಪಾಯಿಯಷ್ಟು ಕೊಟ್ಟು ಖರೀದಿ ಮಾಡ್ತಾರೆ. ಸಾಗಾಟ ವೆಚ್ಚ, ಸಿಬ್ಬಂದಿ ವೆಚ್ಚ, ಲಾಭಾಂಶ ಅಂತ ಪ್ರತಿ ಲೀಟರ್ಗೆ 10 ರಿಂದ 23 ರೂಪಾಯಿವರೆಗೆ ಲಾಭ ಇಟ್ಕೊಂಡು ಗ್ರಾಹಕರಿಗೆ 42 ರೂಪಾಯಿಯಿಂದ ಹಿಡಿದು 57 ರೂಪಾಯಿವರೆಗೆ ಮಾರಾಟ ಮಾಡುತ್ತಿದೆ. ಇನ್ನು ಮುಂದೆ ಅಂದ್ರೆ ಏಪ್ರಿಲ್ 1ರಿಂದ ಹಾಲಿನ ಫ್ಯಾಟ್ ಆಧರಿಸಿ ರೈತರಿಗೆ 35 ರೂಪಾಯಿಯಿಂದ 39 ರೂಪಾಯಿವರೆಗೂ ಲೀಟರ್ಗೆ ಹಣ ಕೊಡ್ತಾರೆ. ಕೆಎಂಎಫ್ನವರು ಸಾಗಾಟ ವೆಚ್ಚ, ಸಿಬ್ಬಂದಿ ವೆಚ್ಚ, ಲಾಭಾಂಶ ಅಂತ ಪ್ರತಿ ಲೀಟರ್ಗೆ 10 ರಿಂದ 23 ರೂಪಾಯಿವರೆಗೆ ಲಾಭ ಇಟ್ಕೊಂಡು ಗ್ರಾಹಕರಿಗೆ 46 ರೂಪಾಯಿಯಿಂದ ಹಿಡಿದು 61 ರೂಪಾಯಿವರೆಗೆ ಮಾರಾಟ ಮಾಡ್ತಾರೆ. ಸರ್, ನಮಗೆ ರೈತರಿಗೆ ಸೇರುವಂಥದ್ದಾದರೆ ಯಾವುದಕ್ಕೂ ತೊಂದರೆ ಇಲ್ಲ. ಅವರು ಮಧ್ಯವರ್ಗದವರಿಗೆ ಜನಕ್ಕೆ ತಲುಪಬಾರ್ದು, ಬಂದು ಡೈರೆಕ್ಟ್ ರೈತರಿಗೆ ಸೇರುವಂಥದ್ದಾದರೆ ರೈತರು ಭಾರಿ ಕಷ್ಟದಲ್ಲಿದ್ದಾರೆ. ಒಳ್ಳೇದಲ್ಲ ಸರ್ ರೈತರಿಗೆ. ಇವಾಗ 33 ರೂಪಾಯಿ ಕೊಡ್ತಾ ಇದ್ದಾರೆ. ಇವಾಗ 4 ರೂಪಾಯಿ ಹೆಚ್ಚುವರಿ ಮಾಡಿದರೆ 37 ಆಗುತ್ತಲ್ಲ. ಇದಿಷ್ಟು ನಂದಿನಿ ಹಾಲಿನ ದರ ಏರಿಕೆ ಸುದ್ದಿ ಆದ್ರೆ, ರಾಜ್ಯದ ಜನರಿಗೆ ಗೃಹಜ್ಯೋತಿ ಹೆಸರಲ್ಲಿ ಫ್ರೀಯಾಗಿ ಕರೆಂಟ್ ಕೊಡ್ತಿದ್ದೀವಿ ಅಂತಿದೆ ಸರ್ಕಾರ. ಆದ್ರೆ ವಾಣಿಜ್ಯ ಬಳಕೆದಾರರಿಗೆ, ಗೃಹಜ್ಯೋತಿ ಲಿಮಿಟ್ ಮೀರಿದವರಿಗೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡೋ ಅಂಗಡಿಯವರಿಗೆ ವಿದ್ಯುತ್ ದರ ಏರಿಕೆ ಮಾಡಿ ಶಾಕ್ ಕೊಟ್ಟಿದೆ ಸರ್ಕಾರ. ಇಲ್ಲಿವರೆಗೆ ನೀವು 30 ರಿಂದ 40 ಯೂನಿಟ್ ವಿದ್ಯುತ್ ಬಳಕೆ ಮಾಡಿದ್ರೆ 350 ರಿಂದ 450 ರೂಪಾಯಿವರೆಗೆ ಅಂದಾಜು ಬಿಲ್ ಬರ್ತಿತ್ತು. ಇನ್ನು ಮುಂದೆ ಹೆಚ್ಚುವರಿ 25 ರೂಪಾಯಿ ಬಿಲ್ ಬರುತ್ತೆ. 41 ರಿಂದ 50 ಯೂನಿಟ್ ಬಳಸ್ತಿದ್ರೆ 450 ರಿಂದ 550 ರೂಪಾಯಿವರೆಗೆ ಬಿಲ್ ಬರ್ತಿತ್ತು. ಇನ್ನು ಮುಂದೆ ಅಂದಾಜು 25 ರೂಪಾಯಿ ಹೆಚ್ಚುವರಿ ಬಿಲ್ ಕಟ್ಟಬೇಕು. ಇನ್ನು 51 ಯೂನಿಟ್ನಿಂದ 100 ಯೂನಿಟ್ವರೆಗೆ 600 ರಿಂದ 800 ರೂಪಾಯಿವರೆಗೆ ಬಿಲ್ ಬರ್ತಿತ್ತು. ಇನ್ನು ಮುಂದೆ 650 ರಿಂದ 850 ರೂಪಾಯಿ ಬಿಲ್ ಬರುತ್ತೆ. ಸದ್ಯಕ್ಕೆ ಗೃಹಜ್ಯೋತಿಯಡಿ ಫ್ರೀ ವಿದ್ಯುತ್ ಲಾಭ ಪಡೆಯುತ್ತಿದ್ದವರು ಹತ್ರ 50 ರಿಂದ 75 ರೂಪಾಯಿ ಬಿಲ್ ಕಟ್ಟಬೇಕಾಗುತ್ತೆ. ಒಟ್ನಲ್ಲಿ ರಾಜ್ಯದಲ್ಲಿ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಒಂದಲ್ಲ ಒಂದು ಬೆಲೆ ಏರಿಕೆ ಮಾಡ್ತಿರೋದನ್ನ ಪ್ರತಿಪಕ್ಷದವರು ವಿರೋಧ ಮಾಡಬೇಕು. ಹಾಗಾಗಿ ಇವತ್ತು ಮಾಡಿದ್ದಾರೆ.
ಆದ್ರೆ ಜನ ಮಾತ್ರ ಬೆಲೆ ಏರಿಕೆ ಆಗ್ತಿರೋದಕ್ಕೆ ಬೇಸರ ಹೊರಹಾಕಿದ್ರು. ರೈತರ ಹತ್ರ ಪಾಪ ಅವರೇನೋ ಇದು ಮಾಡ್ತಾರೆ, ಅವ್ರಿಗೇನೋ ಲಾಭ ಇಲ್ಲ. ಇವರು ಸರ್ಕಾರದಿಂದ ನಮಗೆ ಎಷ್ಟು ಬೆಲೆ ಮಾಡಿದ್ರೆ ಸರ್ಕಾರದವ್ರು ಕೊಡಲಿ ಬಿಡಿ. ಹಿಂಗೆ ಮಾಡಿಬಿಟ್ರೆ ಹೆಂಗಪ್ಪ, ನಾವು ಬಡವ್ರ ಬಗ್ಗೆ ಜೀವನ ಮಾಡೋದು ಹೆಂಗೆ? ಕಮ್ಮಿ ಮಾಡಲೇಬೇಕು, ಇಲ್ಲ ಸ್ಟ್ರೈಕ್ ಮಾಡ್ತೀವಿ. ಮುಂದೆ ಏರಿಸ್ಲಿಲ್ದಂಗೆ ಇದೇ ರೇಟ ಇಟ್ಟರೆ ಇನ್ನೂ ಚಲೋ ಆಗತ್ತೆ. ಮತ್ತು ಹಂಗೆ ಏರ್ಸ್ಕೊಂತ ಹೋದ್ರೆ ಸರಿ ಅನ್ಸಲ್ಲ, ನಮಗೂ ತ್ರಾಸ ಆಗತ್ತೆ, ತುಂಬ ತೊಂದರೆ ಆಗುತ್ತೆ. ಸೊ ಈಗಾಗಲೇ ಏರಿದೆ, ಮತ್ತೆ ಏರಿಸಬಾರ್ದಂತ ನಮಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಗೌರ್ಮೆಂಟಿಗೆ. ಏನೇ ಹೇಳಿ, ಬಲಗೈನಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟ ಸರ್ಕಾರ ಎಡಗೈನಲ್ಲಿ ಜನರಿಂದಲೇ ವಸೂಲಿ ಮಾಡ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಮತ್ತೊಂದಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.